ನಾಗೇಂದ್ರ ಬಾಬು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 2 ಗಂಟೆ 2 ಹಿಟಾಚಿ 2 ಸ್ಥಳಗಳಲ್ಲಿ ಉತ್ಖನನ. ಪರ್ವತ ಗಾತ್ರದ ಮಣ್ಣು ಆಗಿದ್ರೂ ಕೂಡ ಮೂಳೆನೂ ಸಿಕ್ಕಿಲ್ಲ, ಬುರುಡೆನೂ ಸಿಕ್ಕಿಲ್ಲ. ಮಳೆ ಮಧ್ಯೆಯೂ ಕೂಡ ಉತ್ಖನನ ಮುಂದುವರೆದಿದೆ. ಇದುವರೆಗೂ ಕೂಡ ಯಾವುದೇ ಮೂಳೆ ಬುರುಡೆ ಎಂಥದ್ದು ಸಿಕ್ಕಿಲ್ಲ. ಉತ್ಖನನದ ಆಳ ಎಷ್ಟಿದೆ ಅಂತ ಎಸ್ಐಟಿ ಅಳೀತಾ ಇದೆ. ಎಷ್ಟಡಿ ತೆಗೆದಿದ್ದೀವಿ ಅಂತ ಅಳಿಯೋ ಕೆಲಸ ಆಗ್ತಾ ಇದೆ. ಒಂದು ಕಡೆ ಪರ್ವತ ಗಾತ್ರದಷ್ಟು ಮಣ್ಣು ಅಗದು ಹಾಕಿದ್ದಾರೆ. ಏನು ಸಿಕ್ಕಿಲ್ಲ. ಹುಡಿ ಮಣ್ಣು ಕಲ್ಲು ಬಿಟ್ರೆ ಬೇರೆ ಎಂಥದ್ದು ಸಿಕ್ಕಿಲ್ಲ ಅಲ್ಲಿ. ಕಳೆದ 2 ಗಂಟೆಗಳಿಂದ 2 ಹಿಟಾಚಿಗಳನ್ನ ಬಳಸಿ ಗುಂಡಿಗಳನ್ನ ತೋಡಲಾಗ್ತಾ ಇದೆ. ಆತ ತೋರಿಸಿದ ಸ್ಥಳದಲ್ಲಿ ಆತ ತೋರಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಳ ಮತ್ತು ಅಗಲ ಜಾಗದಲ್ಲಿ ಅಗೆಯಲಾಗ್ತಾ ಇದೆ. ಅಲ್ಲಿ 2 ಕಡೆ ಏನೂ ಸಿಕ್ಕಿಲ್ಲ. ಈವರೆಗೂ ಕೂಡ ಯಾವುದೇ ಮೂಳೆ ಆಗ್ಲಿ ಅಥವಾ ಯಾವುದೇ ಕುರುಹುಗಳಾಗ್ಲಿ ಯಾವುದೇ ತಲೆಬುರುಡೆಗಳಾಗ್ಲಿ ಎಂಥದ್ದು ಸಿಕ್ಕಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಆ ಮುಸುಕುಧಾರಿ ಹೇಳಿರ್ತಕ್ಕಂಥ ಜಾಗಗಳಲ್ಲಿ ಇನ್ನೂ ಒಂದು ಹೊಸ ಪಾಯಿಂಟ್ ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ಅಗಿತಾರ. ಆ ನಂತರ ಇನ್ನೆಷ್ಟು ಸ್ಥಳಗಳಲ್ಲಿ ಅಗಿತಾರೆ. ಇದುವರೆಗೆ ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರ ಎಷ್ಟು ಅಂತ ನೋಡೋದಾದ್ರೆ ಕೇವಲ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದು ಕಡೆ ಮಾತ್ರ ಅಸ್ಥಿಪಂಜರ ಅದರಲ್ಲೂ ಸಂಪೂರ್ಣ ಅಸ್ಥಿಪಂಜರ ಅಲ್ಲ, ಮೂಳೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇದೀಗ 13ನೇ ಪಾಯಿಂಟ್ ಅಲ್ಲಿ ಅಗೆತ ನಡೀತಾ ಇದೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಸುಮಾರು ಎಷ್ಟಡಿ ತೆಗೆದಿದ್ದಾರಂತೆ? ಎಷ್ಟು ಅಗಲ ಮತ್ತು ಎಷ್ಟಡಿ ಆಳ, ಒಂದು ಅಂದಾಜು ಎಷ್ಟು ತೆಗೆದಿರಬಹುದು? ಏನೆಲ್ಲ ಅಪ್ಡೇಟ್ ಇದೆ ವಿವರಿಸ್ತಾ ಹೋಗಿ. ಶ್ರೀಲಕ್ಷ್ಮಿ, ನೋಡಿ, ಬಹುತೇಕ 15 ಅಡಿ ಆಳದವರೆಗೂ ಕೂಡ ಅಗೆದಿರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಳೆ ಕೂಡ ಅಡಚಣೆ ಆಗ್ತಾ ಇದೆ. ಆದ್ರೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸದೆ ಹಿಟಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. 10ರಿಂದ 12 ಅಡಿ ಆಳದವರೆಗೂ ಕೂಡ ಆಗಿದ್ರು ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಪತ್ತೆ ಆಗಿಲ್ಲ. ಇನ್ನು ಏನಾದ್ರೂ ಮುಂದಿನ ಸಂದರ್ಭದಲ್ಲಿ ಆ ಕಾರ್ಯಾಚರಣೆಯ ಸಮಯದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ಒಂದು ಕಡೆ ಒಂದಷ್ಟು ಗೊತ್ತಾಗುವ ನಿರೀಕ್ಷೆ ಇದೆ. ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಇಲ್ಲಿ ಏನಾದ್ರೂ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಬಂದು ಅದನ್ನ ವೀಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾವು ಕೂಡ ಬಹಳ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ದೀವಿ. ಇಲ್ಲಿ ಮಣ್ಣನ್ನ ತೆಗೆದು ಗೋಪುರದಷ್ಟು ಅಲ್ಲಿ ಹಾಕ್ತಾ ಇದ್ರು ಕೂಡ ಏನು ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ. ಆದ್ರೆ ಇನ್ಯಾದ್ರೂ ಏನಾದ್ರು ಸಿಗುತ್ತೆ. ಯಾಕಂದ್ರೆ ಶ್ರೀಲಕ್ಷ್ಮಿ, ನೋಡಿ, ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಈಗ ಮುಸುಕುದಾರಿನೇ ಹೇಳಿದಾನೆ 15 ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಹಾಗಾಗಿ 15 ಅಡಿ ಆಳದವರೆಗೂ ಕೂಡ ಅವರು ಮಣ್ಣನ್ನ ತೆಗೆಯಬೇಕು. ಆ ನಂತರ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಶ್ರೀಲಕ್ಷ್ಮಿ, ಕಳೆದ 2 ವಾರದಿಂದ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. 13ನೇ ಪಾಯಿಂಟ್ ನ ಎದುರುಗಡೆ ಇರುವಂತಹ ನಿವಾಸಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಆ ನಿವಾಸಿಗಳು ಹೇಳಿದ್ದು ಇಲ್ಲಿ ಹೂತ ಹಾಕಿರೋದಕ್ಕೆ ಸಾಧ್ಯವಿಲ್ಲ, ಆತ ಸುಳ್ಳು ಹೇಳಿರಬಹುದು ಅಂತೇಳಿ ಸ್ಥಳೀಯರು ಒಂದು ಆರೋಪವನ್ನ ಕೂಡ ಮಾಡಿದ್ರು. ಯಾಕೆ ಅಂತಂದ್ರೆ ರಾತ್ರಿ ಹಗಲು ಅನ್ನೋದೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಸ್ನಾನಘಟ್ಟ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಅದು ಇವತ್ತು ನೆನ್ನೆ ಅದಲ್ಲ, ನಾವಿಲ್ಲಿ 40 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೀವಿ ಅಂತೇಳಿ ಆ ಒಂದು 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಇರುವಂತಹ ನಿವಾಸಿ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಒಂದು ವಿಚಾರವನ್ನ ಕೂಡ ತಿಳಿಸಿದ್ರು. ಹಾಗಾಗಿ ಈಗ ಒಂದು ಕಡೆ ತಂತ್ರಗಾರಿಕೆ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದ್ರು. ಅಲ್ಲಿ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ, ಏನು ಸಿಗದೇ ಇದ್ದಾಗ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಅದನ್ನ ಮನವರಿಕೆಗೊಂಡಂತ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಈ ಒಂದು GPR ಗೆಜೆಟ್ ನ ಮೂಲಕ ಏನು ಪತ್ತೆ ಹಚ್ಚಿದ್ರು, ಏನಾದ್ರೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಪ್ರಣಬ್ ಮೊಹಂತಿ ಅವರಿಗೆ ಮಾಹಿತಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 2 ಗಂಟೆ 2 ಹಿಟಾಚಿ 2 ಸ್ಥಳಗಳಲ್ಲಿ ಉತ್ಖನನ. ಪರ್ವತ ಗಾತ್ರದ ಮಣ್ಣು ಆಗಿದ್ರೂ ಕೂಡ ಮೂಳೆನೂ ಸಿಕ್ಕಿಲ್ಲ, ಬುರುಡೆನೂ ಸಿಕ್ಕಿಲ್ಲ. ಮಳೆ ಮಧ್ಯೆಯೂ ಕೂಡ ಉತ್ಖನನ ಮುಂದುವರೆದಿದೆ. ಇದುವರೆಗೂ ಕೂಡ ಯಾವುದೇ ಮೂಳೆ ಬುರುಡೆ ಎಂಥದ್ದು ಸಿಕ್ಕಿಲ್ಲ. ಉತ್ಖನನದ ಆಳ ಎಷ್ಟಿದೆ ಅಂತ ಎಸ್ಐಟಿ ಅಳೀತಾ ಇದೆ. ಎಷ್ಟಡಿ ತೆಗೆದಿದ್ದೀವಿ ಅಂತ ಅಳಿಯೋ ಕೆಲಸ ಆಗ್ತಾ ಇದೆ. ಒಂದು ಕಡೆ ಪರ್ವತ ಗಾತ್ರದಷ್ಟು ಮಣ್ಣು ಅಗದು ಹಾಕಿದ್ದಾರೆ. ಏನು ಸಿಕ್ಕಿಲ್ಲ. ಹುಡಿ ಮಣ್ಣು ಕಲ್ಲು ಬಿಟ್ರೆ ಬೇರೆ ಎಂಥದ್ದು ಸಿಕ್ಕಿಲ್ಲ ಅಲ್ಲಿ. ಕಳೆದ
ಗಂಟೆಗಳಿಂದ 2 ಹಿಟಾಚಿಗಳನ್ನ ಬಳಸಿ ಗುಂಡಿಗಳನ್ನ ತೋಡಲಾಗ್ತಾ ಇದೆ. ಆತ ತೋರಿಸಿದ ಸ್ಥಳದಲ್ಲಿ ಆತ ತೋರಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಳ ಮತ್ತು ಅಗಲ ಜಾಗದಲ್ಲಿ ಅಗೆಯಲಾಗ್ತಾ ಇದೆ. ಅಲ್ಲಿ ಎರಡೂ ಕಡೆ ಏನು ಸಿಕ್ಕಿಲ್ಲ ಈವರೆಗೂ ಕೂಡ. ಯಾವುದೇ ಮೂಳೆ ಆಗ್ಲಿ ಅಥವಾ ಯಾವುದೇ ಕುರುಹುಗಳಾಗ್ಲಿ ಯಾವುದೇ ತಲೆಬುರುಡೆಗಳಾಗ್ಲಿ ಎಂಥದೂ ಸಿಕ್ಕಿಲ್ಲ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಆ ಮುಸುಕುಧಾರಿ ಹೇಳಿರ್ತಕ್ಕಂತ ಜಾಗಗಳಲ್ಲಿ ಇನ್ನೂ ಒಂದು ಹೊಸ ಪಾಯಿಂಟ್ ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಲ್ಲೂ ಕೂಡ ಅಗಿತಾರ. ಆ ನಂತರ ಇನ್ನೆಷ್ಟು ಸ್ಥಳಗಳಲ್ಲಿ ಅಗಿತಾರೆ. ಇದುವರೆಗೆ ಸಿಕ್ಕಿರ್ತಕ್ಕಂಥ ಅಸ್ಥಿಪಂಜರ ಎಷ್ಟು ಅಂತ ನೋಡೋದಾದ್ರೆ ಕೇವಲ ಪಾಯಿಂಟ್ ನಂಬರ್ 6 ಅಲ್ಲಿ ಮಾತ್ರ ಒಂದು ಕಡೆ ಮಾತ್ರ ಅಸ್ಥಿಪಂಜರ ಸಿಕ್ಕಿರ್ತಕ್ಕ, ಅದರಲ್ಲೂ ಸಂಪೂರ್ಣ ಅಸ್ಥಿಪಂಜರ ಅಲ್ಲ, ಮೂಳೆ ಸಿಕ್ಕಿರ್ತಕ್ಕಂಥದ್ದು. ಸೊ ಇದೀಗ 13ನೇ ಪಾಯಿಂಟ್ ಅಲ್ಲಿ ಅಗೆತ ನಡೀತಾ ಇದೆ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಸುಮಾರು ಎಷ್ಟಡಿ ತೆಗೆದಿದ್ದಾರಂತೆ? ಎಷ್ಟು ಅಗಲ ಮತ್ತು ಎಷ್ಟಡಿ ಆಳ, ಒಂದು ಅಂದಾಜು ಎಷ್ಟು ತೆಗೆದಿರಬಹುದು? ಏನೆಲ್ಲ ಅಪ್ಡೇಟ್ ಇದೆ ವಿವರಿಸ್ತಾ ಹೋಗಿ. ಶ್ರೀಲಕ್ಷ್ಮಿ, ನೋಡಿ, ಬಹುತೇಕ 15 ಅಡಿ ಆಳದವರೆಗೂ ಕೂಡ ಅಗೆದಿರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಮಳೆ ಕೂಡ ಅಡಚಣೆ ಆಗ್ತಾ ಇದೆ. ಆದ್ರೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸದೆ ಹಿಟಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. 10ರಿಂದ 12 ಅಡಿ ಆಳದವರೆಗೂ ಕೂಡ ಆಗಿದ್ರು ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಪತ್ತೆ ಆಗಿಲ್ಲ. ಇನ್ನು ಏನಾದ್ರೂ ಮುಂದಿನ ಸಂದರ್ಭದಲ್ಲಿ ಆ ಕಾರ್ಯಾಚರಣೆಯ ಸಮಯದಲ್ಲಿ ಏನಾದ್ರೂ ಪತ್ತೆ ಆಗುತ್ತಾ ಅನ್ನೋದು ಒಂದು ಕಡೆ ಒಂದಷ್ಟು ಗೊತ್ತಾಗುವ ನಿರೀಕ್ಷೆ ಇದೆ. ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ. ಯಾಕೆಂತಂದ್ರೆ ಇಲ್ಲಿ ಏನಾದ್ರೂ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಬಂದು ಅದನ್ನ ವೀಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾವು ಕೂಡ ಬಹಳ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ದೀವಿ. ಇಲ್ಲಿ ಮಣ್ಣನ್ನ ತೆಗೆದು ಗೋಪುರದಷ್ಟು ಅಲ್ಲಿ ಹಾಕ್ತಾ ಇದ್ರು ಕೂಡ ಏನು ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ. ಆದ್ರೆ ಇನ್ಯಾದ್ರೂ ಏನಾದ್ರು ಸಿಗುತ್ತೆ. ಯಾಕಂದ್ರೆ ಶ್ರೀಲಕ್ಷ್ಮಿ, ನೋಡಿ, ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಈಗ ಮುಸುಕುದಾರಿನೇ ಹೇಳಿದಾನೆ 15 ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ. ಹಾಗಾಗಿ 15 ಅಡಿ ಆಳದವರೆಗೂ ಕೂಡ ಅವರು ಮಣ್ಣನ್ನ ತೆಗೆಯಬೇಕು. ಆ ನಂತರ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಶ್ರೀಲಕ್ಷ್ಮಿ, ಕಳೆದ 2 ವಾರದಿಂದ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. 13ನೇ ಪಾಯಿಂಟ್ ನ ಎದುರುಗಡೆ ಇರುವಂತಹ ನಿವಾಸಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಆ ನಿವಾಸಿಗಳು ಹೇಳಿದ್ದು ಇಲ್ಲಿ ಹೂತ ಹಾಕಿರೋದಕ್ಕೆ ಸಾಧ್ಯವಿಲ್ಲ, ಆತ ಸುಳ್ಳು ಹೇಳಿರಬಹುದು ಅಂತೇಳಿ ಸ್ಥಳೀಯರು ಒಂದು ಆರೋಪವನ್ನ ಕೂಡ ಮಾಡಿದ್ರು. ಯಾಕೆ ಅಂತಂದ್ರೆ ರಾತ್ರಿ ಹಗಲು ಅನ್ನೋದೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ. ಪಕ್ಕದಲ್ಲೇ ಸ್ನಾನಘಟ್ಟ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ಅದು ಇವತ್ತು ನೆನ್ನೆ ಅದಲ್ಲ, ನಾವಿಲ್ಲಿ 40 ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೀವಿ ಅಂತೇಳಿ ಆ ಒಂದು 13ನೇ ಪಾಯಿಂಟ್ ನ ಮುಂಭಾಗದಲ್ಲೇ ಇರುವಂತಹ ನಿವಾಸಿ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಒಂದು ವಿಚಾರವನ್ನ ಕೂಡ ತಿಳಿಸಿದ್ರು. ಹಾಗಾಗಿ ಈಗ ಒಂದು ಕಡೆ ತಂತ್ರಗಾರಿಕೆ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದ್ರು. ಅಲ್ಲಿ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ, ಏನು ಸಿಗದೇ ಇದ್ದಾಗ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಅದನ್ನ ಮನವರಿಕೆಗೊಂಡಂತ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಈ ಒಂದು GPR ಗೆಜೆಟ್ ನ ಮೂಲಕ ಏನು ಪತ್ತೆ ಹಚ್ಚಿದ್ರು, ಏನಾದ್ರೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಗಳು ಪ್ರಣಬ್ ಮೊಹಂತಿ ಅವರಿಗೆ ಮಾಹಿತಿ